ನಮಸ್ತೆ ವೀಕ್ಷಕರೇ, ಇವತ್ತು ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಒಬ್ಬ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಅವರ ಅನುಭವನ ಹಂಚ್ಕೋತಾರೆ. ನಮಸ್ತೆ ಗುರು. ನಮಸ್ತೆ ಗುರುಗಳೇ. ಗುರುಳೆ, ನಿಮ್ಮ ಹೆಸರು, ನಿಮ್ಮ ಒಂದು ಏನು ಇಷ್ಟು ವರ್ಷ ನೀವು ಯಾವ ಧರ್ಮದಲ್ಲಿದ್ದೀರಿ ಅದನ್ನು ತಿಳಿಸ್ಕೊಡ್ತೀರಾ? ನನ್ನ ಹೆಸರು ಸಜಿ ಮ್ಯಾಥ್ಯೂ ಅಂತ ಹೆಸರು. ನಾನು 51 ವರ್ಷದ ಮನುಷ್ಯ. ಇಲ್ಲಿ ತನಕ 50 ವರ್ಷ ತನಕ ನಾನು ಕ್ರಿಶ್ಚಿಯನ್ ಧರ್ಮದಲ್ಲಿ ವ್ಯಕ್ತಿ. 41 ವರ್ಷ. ಅದರಲ್ಲಿ ನಾನು 41 ವರ್ಷ 42 ವರ್ಷದಿಂದ ಬೈಬಲ್ ಓದ್ತಿದ್ದ ವ್ಯಕ್ತಿ. ಓಕೆ. ಹೋಗ್ತಾ 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 ನನಗೆ ಒಂದು ಏನು ಅನಿಸ್ತದೆ ಅಂದರೆ, ಒಗ್ಗಟ್ಟಿನ ವಿಷಯದಲ್ಲಿ ಕ್ರಿಶ್ಚಿಯಾನಿಟಿ ಮುಸಲ್ಮಾನ್ಗಿಂತ ಹಿಂದೂಗಳು ಅಷ್ಟು ವರ್ಸ್ಟ್. ಹೌದಾ? ಹೌದು, ವರ್ಷ ಅಂತ ಹೇಳ್ತೀವಿ. ಹೌದು, ವರ್ಸ್ಟ್. ಏನಕ್ಕೆ ಈ ಮಾತು ಹೇಳ್ತಿದ್ದೀರಾ ನೀವು? 41 ವರ್ಷ ಈ ಕ್ರಿಶ್ಚಿಯನ್ಸ್ ಅಲ್ಲಿ ಏನು ನೋಡಿದ್ರಿ ಒಗ್ಗಟ್ಟು, ಹಿಂದೂಗಳಲ್ಲಿ ಯಾಕೆ ನೋಡ್ತಾ ಇಲ್ಲ? ಏನಕ್ಕೆ ನಮ್ಮ ಹಿಂದೂ ಧರ್ಮ ಬಂದು ಪ್ರಾಚೀನ ಕಾಲದಿಂದ ಬಂದಿರೋ ಧರ್ಮ. ಹೌದು, ಲಕ್ಷಾಂತರ ವರ್ಷದಿಂದ ಬಂದಿದೆ. ಓಕೆ. ಕ್ರಿಶ್ಚಿಯಾನಿಟಿ ಅಂದ್ಬಿಟ್ಟು ಜೀಸಸ್ ಹುಟ್ಟಿದ ಮೇಲೆ ಕ್ರಿಸ್ತನ್ ಅಂತ ಆಗುತ್ತೆ 2000 ಹಿಂದಿಗೆ. ಅದಾದ್ಮೇಲೆ ಮುಸ್ಲಿಂ ಧರ್ಮ ಮಹಾತ್ಮ ಗಂಬರ್ಗಳ ಬರ್ತಾರೆ. ಬಟ್ ಒಂದು ವಿಷಯ ಹೇಳ್ಬೇಕು ಅಂದ್ರೆ, ಪಾಶ್ಚಾತ್ಯದಲ್ಲಿ ಪ್ರಾರ್ಥನಾ ಮಂದಿರ ವಿನಃ ದೇವಸ್ಥಾನಗಳಿಲ್ಲ. ಅಲ್ಲಿ ಒಂದು ವಿಷಯ ತಿಳ್ಕೋಬೇಕು ಅಂದ್ರೆ, ಒಬ್ಬ ಪೋಪ್ ಬರ್ತಾರೆ ಅಂದ್ರೆ ಅವರ ಅದ್ದೂರಿ ಸ್ವಾಗತ ಬೇರೆ ತರ ಇರುತ್ತೆ. ಒಂದು ಫಾದರ್ ಪೋಪ್ ಬಂದ್ರೆ ಮುಸಲ್ಮಾನ್ ಒಬ್ಬ ಮೌಲ್ಯ ಬಂದ್ರೆ ಅಷ್ಟೇ ಒಗ್ಗಟ್ಟು ಇರ್ತಾರೆ, ಅಷ್ಟು ವೆಲ್ಕಮ್ ಮಾಡ್ತಾರೆ, ಅಷ್ಟು ಒಗ್ಗಟ್ಟಿಸ್ತಾರೆ. ಬಟ್ ಹಿಂದೂ ಧರ್ಮದಲ್ಲಿ ಅಂದ್ರೆ ರೋಡಿಗೊಬ್ಬ ಮೌಲಿ ತರ, ರೋಡಿಗೊಬ್ಬ ಪೂಜಾರಿ ತರ, ರೋಡಿಗೊಬ್ಬ ದೇವಸ್ಥಾನ ತರ, ಆನೆ ನಡೆದಿದ್ದ ದಾರಿಯನ್ನೆಲ್ಲ ಏನೋ ಒಂಥರ ಆಚಾರ ವಿಚಾರಗಳು. ಅದರೊಳಗೆ ಒಂದನ್ನ ಹೇಳ್ಬೇಕು ಅಂದ್ರೆ 100ಕ್ಕೆ 100 ಹಿಂದೂಗಳು ಸರಿ ಇಲ್ಲ ಅಂತೀರಾ? ಒಂದು 90% ಜನ ಸರಿ ಇಲ್ಲ? 95% ಸರಿ ಇಲ್ಲ. 95% ಸರಿ ಇಲ್ಲ. ಏನಕ್ಕೆ ಹೇಳ್ತೀನಿ, ನಾನು ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಒಂದು ಹೆಣ್ಣು ಮಗುನ ನಡು ರೋಡ್